ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ನಾಗಲಮಡಿಕೆ ಹೋಬಳಿ ವ್ಯಾಪ್ತಿಯಲ್ಲಿ ಬರುವಂತಹ ಅಚ್ಚಮ್ಮನಹಳ್ಳಿ ಗ್ರಾಮದಲ್ಲಿ ಸೋಲಾರ್ ಪಾರ್ಕ್ ನಿರ್ಮಾಣದ ವೇಳೆ ದಿನಾಂಕ 27/1/2025 ಸೋಮವಾರದಂದು ಸ್ಫೋಟಗೊಂಡು ಸ್ಥಳದಲ್ಲೇ ಮೃತಪಟ್ಟ ಗಂಭೀರವಾಗಿ ಗಾಯವಾಗಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್ ಮತ್ತು ಎಎಸ್ಪಿ ಮರಿಯಪ್ಪ ಅಬ್ದುಲ್ ಖಾದರ್ ಬಾಂಬ್ ನಿಷ್ಕ್ರಿಯ ದಳದೊಂದಿಗೆ ವಿಸಿಟ್ ಅನ್ನು ನೀಡಿ ಪರಿಶೀಲಿಸಿ 54 ವಿವಿಧ ಸ್ಫೋಟಕ ಅಕ್ರಮವಾಗಿ ದಾಸ್ತಾನು ಮಾಡಿರುವುದು ಕಂಡುಬಂದಿದೆ. ಇನ್ನು ಅದೇ ದಿನ ಮಧ್ಯಾಹ್ನ ಸೋಲಾರ್ ಪಾರ್ಕ್ ನಿರ್ಮಾಣ ಅಲ್ಲಿರುವ ಬಂಡೆಗಳನ್ನು ಒಡೆಯುವ ಉದ್ದೇಶದಿಂದ ಅಲ್ಲಿರುವ ಕಾರ್ಮಿಕರಿಗೂ ತಿಳಿಯದೆ ಮಣ್ಣಿನಲ್ಲಿ ಹುಣ್ಣಿದ್ದು ಅಕ್ಕಪಕ್ಕದಲ್ಲಿ ಆಕಸ್ಮಿಕ ಬೆಂಕಿ ಬಿದ್ದ ಕಾರಣದಿಂದಾಗಿ ಸ್ಫೋಟಕಗಳನ್ನು ರಕ್ಷಿಸಲು ಬೆಂಕಿಯನ್ನು ಆರಿಸಲು ಹೋದ ಕೂಲಿ ಕಾರ್ಮಿಕರು ಸ್ಫೋಟಕ ಕಂಡು ಸ್ಥಳದಲ್ಲಿಯೇ ಮೃತಪಟ್ಟ ಗಂಭೀರ ಗಾಯಗೊಂಡಿರುವ ದುರಂತವೊಂದು ನಡೆದಿದ್ದು, ಸ್ಫೋಟಕವನ್ನು ವಶಪಡೆದ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ವಿಸಿಟ್ ಅನ್ನು ನೀಡಿದ ಆಫೀಸರ್ಸ್ ಅಮರ್ ರಾಜ್, ಕಂಪನಿಯ ಇನ್ಚಾರ್ಜ್ ಮತ್ತು ಗುತ್ತಿಗೆದಾರರೊಬ್ಬ ಇಬ್ಬರು ಬ್ಲಾಸ್ಟರ್ ಕಾರ್ಮಿಕರನ್ನ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದ ವೇಳೆ ಸೋಲಾರ್ ಪಾರ್ಕ್ ಸಬ್ ಸ್ಟೇಷನ್ ಸುತ್ತಮುತ್ತಲೂ ನೆಲದಲ್ಲಿ ಹೂತಿಟ್ಟಿರುವ 54 ಬಾಂಬ್ ಸ್ಫೋಟಕ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಶಿವಾನಂದ ಪಾವಗಡ್, BV5 ನ್ಯೂಸ್ ಕನ್ನಡ, ತುಮಕೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.